ಗೆಳತಿಗೆ ಗೊತ್ತಿದ್ಯಾ ಕೊಲೆಯ ಸ್ಫೋಟಕ ರಹಸ್ಯ? ಸಮತಾಗೆ 3 ಗಂಟೆ ಡ್ರಿಲ್, 30 ಪ್ರಶ್ನೆಗಳು, ಸತ್ಯ ಆಚೆ ಬಂತ. ಆರೋಪಿಗೆ ಹಣ ಕಳುಹಿಸಿದ್ಲ ಆಕೆ. ಆ ರಾತ್ರಿ ಆಗಿದ್ದೇನು? ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್ ರಿಪೋರ್ಟ್, ಸಮತಾ ಹೇಳಿದ ಸತ್ಯ. ನಾನು ಪ್ರೀತಿ ಆಕಾಶ್. ಡೆಡ್ಲಿ ಡಿ ಗ್ಯಾಂಗ್ ಮತ್ತು ಪವಿತ್ರಾಳ ವಿರುದ್ಧದ ಕೊಲೆ ಕೇಸ್ನ ಕಹಾನಿಯೊಳಕ್ಕೆ ಹೊಸ ಪಾತ್ರವೊಂದು ಎಂಟ್ರಿ ಆಗಿದೆ. ಆ ಪಾತ್ರದ ಹೆಸರು ಸಮತಾ. ಪವಿತ್ರಾ ಗೌಡಾಳ ಕುಚ್ಚಿಕೂಳಂತಿದ್ದ ಈ ಸಮತಾಗೆ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಜೈಲು ಹಕ್ಕಿಗಳಾಗಿರೋ ದರ್ಶನ್ ಮತ್ತು ಪವಿತ್ರಾಳನ್ನ ಭೇಟಿ ಮಾಡ್ಕೊಂಡು ಬಂದ ಸಮತಾಗೆ ನೋಟಿಸ್ ಕೊಟ್ಟು ಕರೆಸಿಕೊಂಡಿದ್ದ ಪೊಲೀಸರು ಭರ್ತಿ 3 ಗಂಟೆ ಡ್ರಿಲ್ ಮಾಡಿದ್ದಾರೆ. ಆ ರಣ ವಿಚಾರಣೆಯಲ್ಲಿ ಪವಿತ್ರಾ ಗೌಡ ಗೆಳತಿ ಅತ್ಯಂತ ಶಾಕಿಂಗ್ ರಹಸ್ಯಗಳನ್ನ ಬಾಯ್ಬಿಟ್ಟಿದ್ದಾಳಂತೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಯಾರಿಗೂ ಗೊತ್ತಿರದಂತ ರಹಸ್ಯ ಈ ಸಮತಾಗೆ ಗೊತ್ತಿದ್ಯಾ? ಏನಿದು ಸಮತಾ ಹೇಳಿದ ಸತ್ಯ ಎಂಬ ರೋಚಕ ರಿಪೋರ್ಟ್ ಇಲ್ಲಿದೆ ನೋಡಿ. ರಾತ್ರಿ ರೇಣುಕಾಸ್ವಾಮಿ ಹೆಣಬಿದ್ದ ಜೂನ್ 8ರ ಕರಾಳ ರಾತ್ರಿ ನಿಜಕ್ಕೂ ನಡೆದಿದ್ದೇನು ಅನ್ನೋದು ಗೊತ್ತಿರುವಂತಹ 17 ಆರೋಪಿಗಳು ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸ್ವಾಮಿಯನ್ನ ಕೆಡವಿ ಬಡಿದು ಕೊಂದವರು, ಸ್ವಾಮಿಯ ನರಕ ಯಾತನೆ ಕಣ್ಣಾರೆ ಕಂಡವರು, ಆತನ ಚೀರಾಟದ ಸದ್ದು ಕೇಳಿದವರು, ಲಕ್ಷ ರೊಕ್ಕದಾಸೆಗೆ ಬಿದ್ದು ಡೆಡ್ ಬಾಡಿಯನ್ನ ಎಸೆದು ಕೈ ತೊಳೆದುಕೊಂಡು ಹೋದವರು, ಹೀಗೆ ಎಲ್ಲರೂ ಲಾಕ್ ಆಗಿದ್ದಾರೆ. ಆದ್ರೆ ರೇಣುಕಾಸ್ವಾಮಿ ಕೊಲೆಯ ರಹಸ್ಯ ತಿಳಿದಿರುವ ಮತ್ತೋರ್ವ ವ್ಯಕ್ತಿ ಹೊರಗಡೆ ಇದ್ದಾರಾ? ಆ ವ್ಯಕ್ತಿ ಜೈಲಿಗೆ ಬಂದು ಪವಿತ್ರಾಳನ್ನ ದರ್ಶನ್ನ ಭೇಟಿ ಮಾಡಿದ್ದು, ಅದೇ ವಿಚಾರವನ್ನ ಮಾತನಾಡಿದ್ದಾರಾ? ಕೊಲೆ ನಡೆದ ಮರುದಿನ ಆ ವ್ಯಕ್ತಿಯು ಡೀಲ್ ಕುದುರಿಸೋ ಕೆಲಸ ಮಾಡಿದ್ರ? ಇಂಥದ್ದೊಂದು ಶಾಕಿಂಗ್ ಚರ್ಚೆ ಈಗ ಶುರುವಾಗಿದೆ. ಅಷ್ಟಕ್ಕೂ ರೇಣುಕಾಸ್ವಾಮಿ ಕೊಲೆ ರಹಸ್ಯವನ್ನ ತಿಳಿದಿರುವ ವ್ಯಕ್ತಿ ಎನ್ನಲಾಗ್ತಾ ಇರೋ ಆ ಮಹಿಳೆ ಬೇರ್ಯಾರೂ ಅಲ್ಲ, ಪವಿತ್ರಾ ಗೌಡ ಗೆಳತಿ ಸಮತಾ. ಹೌದು, 3-4 ದಿನಗಳ ಹಿಂದಷ್ಟೇ ಪರಪ್ಪನ ಅಗ್ರಹಾರದ ಒಳಕ್ಕೆ ಈ ಮಹಿಳೆ ಎಂಟ್ರಿ ಆಗ್ತಾ ಇದ್ದಂತೆ ಸಂಚಲನ ಸೃಷ್ಟಿಯಾಗಿತ್ತು. ಜೈಲಲ್ಲಿರೋ ದರ್ಶನ್ರನ್ನ ಭೇಟಿಯಾಗಿದ್ದ ಈಕೆಯನ್ನ ಪೊಲೀಸರು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೈಲೆಂಟ್ ಆಗಿ ವಿಚಾರಣೆ ಮಾಡಿ ಮುಗಿಸಿದ್ದಾರೆ. ಅಷ್ಟೇ ಅಲ್ಲ, 3 ಗಂಟೆ ವಿಚಾರಣೆ ಮಾಡಿ 30 ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೊಂಡ ಬಳಿಕವೂ ಮತ್ತೆ ಬನ್ನಿ ಸಮತಾ ಮೇಡಂ ಅಂತ ಹುಕುಂ ಕೊಟ್ಟು ಕಳುಹಿಸಿದ್ದಾರಂತೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪವಿತ್ರಾ ಗೌಡ ಕುಚಿಕುವಾಗಿರುವಂತಹ ಈ ಸಮತಾಗೆ ಸ್ಫೋಟಕ ಸತ್ಯ ಗೊತ್ತಿದ್ಯಾ? ಪವಿತ್ರಾ ಗೌಡ ಗೆಳತಿಗೆ ಗೊತ್ತಿದೆಯಾ ಕೊಲೆಯ ಸ್ಫೋಟಕ ರಹಸ್ಯ? ಸಮತಾಗೆ 3 ಗಂಟೆ ಡ್ರಿಲ್, 30 ಪ್ರಶ್ನೆಗಳು, ಸತ್ಯ ಆಚೆ ಬಂತ. ಆರೋಪಿಗೆ ಹಣ ಕಳುಹಿಸಿದ್ಲ ಆಕೆ. ಆ ರಾತ್ರಿ ಆಗಿದ್ದು ಏನು? ಪವಿತ್ರಾ ಗೌಡಾಳ ಜಿಮ್ ಟ್ರೈನರ್, ಪವಿತ್ರಾ ಗೌಡಾಳ ಬ್ಯೂಟಿಷಿಯನ್, ಪವಿತ್ರಾ ಗೌಡಾಳ ಆಪ್ತ ಸಲಹೆಗಾರ್ತಿ, ಪವಿತ್ರಾ ಗೌಡಾಳ ಎಲ್ಲ ಅಂದ್ರೆ ಎಲ್ಲವೂ ಆಗಿದ್ದಾಕೆ ಈ ಸಮತಾ ಅನ್ನೋದು ಮೂಲಗಳ ಮಾಹಿತಿ. ದರ್ಶನ್ ಗೆಳೆತನ ಮಾಡಿದ ಬಳಿಕ ಪವಿತ್ರಾ ಶುರು ಮಾಡಿದ್ದಂಥ ಹೈಫೈ ಫ್ಯಾಷನ್ ಡ್ರೆಸ್ ಉದ್ಯಮಕ್ಕೂ ಈಕೆ ಜೊತೆಯಾಗಿ ನಿಂತಿದ್ಲಂತೆ. ಪವಿತ್ರಾ ಗೌಡ ಹೆಜ್ಜೆ ಇಟ್ಟ ಕಡಿಯಲ್ಲೆಲ್ಲ ಈ ಸಮತಾ ಇದ್ದೇ ಇರ್ತಿದ್ಲು ಅನ್ನುವುದಕ್ಕೆ ಈ ರೀಲ್ಸ್ಗಳೇ ಸಾಕ್ಷಿ. ಇಂತಹ ಆಪ್ತ ಗೆಳತಿ ಸಮತಾಗೆ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಶಾಕಿಂಗ್ ರಹಸ್ಯಗಳು ಗೊತ್ತಿವೆ ಅಂತ ಹೇಳಲಾಗಿದೆ. ಇದೇ ಅನುಮಾನದ ಮೇರೆಗೆ ಪೊಲೀಸರು ಈಕೆಯನ್ನ ವಿಚಾರಣೆಗೆ ಕರೆಸಿಕೊಂಡಿದ್ದಾರೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಸಮತಾಗೆ ಭರ್ತಿ 3 ಗಂಟೆಗಳ ಕಾಲ ಡ್ರಿಲ್ ಮಾಡಿದ್ದಾರೆ. 30 ಪ್ರಶ್ನೆಗಳನ್ನ ಸಮತಾಳತ್ತ ತೂರಿ ಬಿಟ್ಟು ರೇಣುಕಾ ಕೊಲೆಯ ಮತ್ತಷ್ಟು ರಹಸ್ಯ ಕೆದಕುವಂತ ಯತ್ನ ಮಾಡಿದ್ದಾರೆ.
ಜಸ್ಟ್ ಗೆಳತಿಯನ್ನ ನೋಡ್ಕೊಂಡು ಹೋಗೋಕೆ ಬಂದಾಕಿಯನ್ನ ಬೆನ್ನು ಬಿದ್ದಿದ್ದ ಪೊಲೀಸರಿಗೆ ಈ ಹೊಸ ತನಿಖಾ ಜಾಡು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ರೇಣುಕಾ ಕೊಲೆಯ ಸ್ಫೋಟಕ ರಹಸ್ಯವೊಂದು ಸಮತಾಳಿಗೆ ಗೊತ್ತಿದ್ಯಾ? ಸಾಕ್ಷ್ಯ ನಾಶದ ಡೀಲ್ ಪಿಕ್ಚರ್ನಲ್ಲಿ ಈಕೆಯೂ ಬಣ್ಣ ಹಚ್ಚಿದ್ಲಾ? ದರ್ಶನ್ ಮತ್ತು ಪವಿತ್ರ ಗೌಡಾಳ ಗೆಳೆತನದ ಮಧ್ಯೆ ಈಕೆಯದ್ದು ಪಾತ್ರವಿತ್ತ? ಪವಿತ್ರ ಒಂದೊಂದು ಹೆಜ್ಜೆ ಹಿಂದೆಯೂ ಈ ಸಮತಾಳ ನೆರಳಿತ್ತ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಪೊಲೀಸರು ಪವಿತ್ರ ಗೌಡ ಗೆಳತಿ ಸಮತಾಳನ್ನ ವಿಚಾರಣೆ ಮಾಡಿದ್ಯಾಕೆ, ಕರೆದಾಗ ಬನ್ನಿ ಅಂತ ಹುಕುಂ ಕೊಟ್ಟು ಕಳುಹಿಸಿದ್ಯಾಕೆ ಎನ್ನುವುದನ್ನ ಹೇಳ್ತೀವಿ ಕೇಳಿ. ಸಮತಾ ಡೀಲ್ ಸೀಕ್ರೆಟ್ ನಂಬರ್ 1. ಸಮತಾ ಪವಿತ್ರ ಗೌಡಾಳ ಪರಮಾಪ್ತೆ. ನಂಬರ್ 2. ಪವಿತ್ರಾಳ ಎಲ್ಲ ವಿಚಾರ ಸಮತಾಗೆ ಗೊತ್ತಿತ್ತು. ನಂಬರ್ 3. ಪವಿತ್ರ ಜೊತೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದ ಸಮತಾ. ರೇಣುಕಾ ಸ್ವಾಮಿಯನ್ನ ಕೊಂದ ಪಾಪಿಗಳು ಯಾವುದೇ ಕಾರಣಕ್ಕೂ ಕಾನೂನಿನ ಸುಳಿಯಿಂದ ಪಾರಾಗಬಾರದು ಅಂತ ಪಣತೊಟ್ಟಿರೋ ಪೊಲೀಸರು ಸಿಕ್ಕ ದಾರಿಗಳಲ್ಲೆಲ್ಲ ನುಗ್ಗಿ ಕೇಸ್ ಬಿಗಿಗೊಳಿಸೋ ಪ್ರಯತ್ನ ಮಾಡಿದ್ದಾರೆ. ಹಾಗೆ ತನಿಖಾಧಿಕಾರಿಗಳ ತನಿಖಾ ವ್ಯೂಹದ ಒಳಗೆ ಸೇರಿಕೊಂಡಿರುವಂತಹ ಹೊಸ ಸಾಕ್ಷಿದಾರಳೆ ಈ ಸಮತಾ. ಅಸಲಿಗೆ ರೇಣುಕಾ ಸ್ವಾಮಿ ಕೊಲೆಯಾಗಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರೋವರೆಗೂ ಈಕೆ ಯಾರು ಅನ್ನೋದು ಹೊರ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಯಾವಾಗ ಸಮತಾ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಓಡೋಡಿ ಬಂದ್ರೋ ಎಲ್ಲರ ಕಣ್ಣು ಸಮತಾ ಕಡೆ ಬಿತ್ತು. ಅಷ್ಟೇ, ಸೀನ್ ಕಟ್ ಮಾಡಿದ್ರೆ ಸಮತಾ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗುವಂತಾಯ್ತು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಮತಾಳನ್ನ ಸಾಕ್ಷಿಯನ್ನಾಗಿಸೋಕೆ, ಸಮತಾಳನ್ನ ಡ್ರಿಲ್ ಮಾಡೋಕೆ ಪ್ರಮುಖ ಕಾರಣ ಏನು ಗೊತ್ತಾ? ಈ ಸಮತಾ ದರ್ಶನ್ ಗೆಳತಿ ಪವಿತ್ರ ಗೌಡಾಳ ಕುಚಿಕು ಅನ್ನೋದು. ಈ ರೀಲ್ಸ್ ಗಳನ್ನ ನೋಡಿದ ಬಳಿಕ ಈಕೆ ಮತ್ತು ಪವಿತ್ರ ನಡುವೆ ಇರುವಂತಹ ನಂಟಿನ ಬಗ್ಗೆ ಸ್ಪೆಷಲ್ ಆಗಿ ಹೇಳುವ ಅಗತ್ಯ ಇಲ್ಲ. ಇಬ್ರು ಕುಚಿಕುಗಳ ರೀತಿ ಇದ್ರು. ಪವಿತ್ರಾಳ ಎಲ್ಲ ವಿಚಾರಗಳು ಸಮತಾಗೆ ಗೊತ್ತಿತ್ತಂತೆ. ಪವಿತ್ರ ಗೌಡಾಳ ಜೊತೆಯೇ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದಂತಹ ಸಮತಾ ದರ್ಶನ್ ಗೆಳತಿಯ ಬಗ್ಗೆ ಇಂಚಿಂಚನ್ನೂ ತಿಳ್ಕೊಂಡಿದ್ಲಂತೆ. ಕೊಲೆ ಕೇಸ್ನಲ್ಲಿ ಈಕೆಯನ್ನ ಸಾಕ್ಷಿಯನ್ನಾಗಿಸೋಕೆ ಇದಕ್ಕಿಂತ ಮತ್ತೊಂದು ಕಾರಣ ಬೇಕಿತ್ತಾ? ಹಾಗಾಗಿ ಪೊಲೀಸರು ಈಕೆಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ 3 ಗಂಟೆ ವಿಚಾರಣೆ ಮಾಡಿ 30 ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ವೇಳೆ ಸಮತಾ ಹಲವು ರಹಸ್ಯಗಳನ್ನ ಹೊರಗೆಡವಿದ್ದಾಳೆ. ಸಮತಾ ಡೀಲ್ ಸೀಕ್ರೆಟ್ ನಂಬರ್ 4. ಸ್ವಾಮಿ ಕೊಲೆ ಮುನ್ನ ಪವಿತ್ರ ಜೊತೆ ಸಮತಾ ಚರ್ಚೆ. ನಂಬರ್ 5. ರೇಣುಕಾ ಸ್ವಾಮಿ ಪವಿತ್ರಾಗೆ ಮೆಸೇಜ್ ಮಾಡಿದ್ದ ಬಗ್ಗೆ ಸಮತಾಳಿಗೆ ಗೊತ್ತಿತ್ತು. ನಂಬರ್ 6. ಕೃತ್ಯದ ಬಳಿಕವೂ ಸಮತಾ ಜೊತೆ ಪವಿತ್ರ ಗೌಡಾಳಿಂದ ಮಾತುಕತೆ. ದರ್ಶನ್ ಅಂಡ್ ಗ್ಯಾಂಗ್ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಹಾಕೊಂಡ್ ಬಂದು ಶೆಡ್ನಲ್ಲಿ ಕೆಡವಿ ಬಡಿದು ಕೊಂದಿದ್ದರ ಹಿಂದಿನ ಮೂಲ ಕಾರಣ ಅಶ್ಲೀಲ ಮೆಸೇಜ್. ದರ್ಶನ್ ಗೆಳತಿ ಪವಿತ್ರ ಗೌಡಾಗೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಕಳುಹಿಸ್ತಾ ಇದ್ದ ಎಂಬ ಕಾರಣಕ್ಕಾಗಿಯೇ ದರ್ಶನ್ ಕುಪಿತಗೊಂಡು ಈ ಕೃತ್ಯ ಮಾಡಿದ್ದಾನೆ ಎಂಬ ಆರೋಪವನ್ನ ಹೊತ್ತಿದ್ದಾರೆ. ಹಾಗಾಗಿ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಅಂದ್ರೆ ಇದು ಅಶ್ಲೀಲ ಮೆಸೇಜ್ನ ಸಿಡಿಗಾಗಿಯೇ ನಡೆದಿರುವಂತಹ ಕೊಲೆ ಅನ್ನುವುದನ್ನ ಪೊಲೀಸರು ಸಾಬೀತು ಮಾಡಬೇಕು. ಹಾಗಾಗಿ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸ್ತಾ ಇದ್ದಿದ್ದರ ಬಗ್ಗೆ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು. ಅಂತಹ ಸಾಕ್ಷಿಗಳ ಪೈಕಿ ಸಮತಾ ಕೂಡ ಒಬ್ಳು. ಯಾಕಂದ್ರೆ ರೇಣುಕಾ ಸ್ವಾಮಿ ತನಗೆ ಅಶ್ಲೀಲ ಮೆಸೇಜ್ ಕಳುಹಿಸ್ತಾ ಇದ್ದಿದ್ದರ ಬಗ್ಗೆ ಪವಿತ್ರ ಗೌಡ ಈ ಸಮತಾಳ ಬಳಿ ಹೇಳಿಕೊಂಡಿದ್ಲಂತೆ. ಅಲ್ಲದೆ ಆತನ ಮೆಸೇಜ್ಗಳಿಗೆ ಖುದ್ದು ಸಮತಾಳೆ ಕೌಂಟರ್ ಕೊಟ್ಟಿದ್ಲಂತೆ. ಹೌದು, ಪವಿತ್ರ ಗೌಡಗೆ ಬರ್ತಾ ಇದ್ದ ಅಸಭ್ಯ ಮೆಸೇಜ್ಗಳಿಗೆ ಖುದ್ದು ಸಮತಾಳೆ ಕೌಂಟರ್ ಕೊಡ್ತಾ ಇದ್ದಿದ್ದಕ್ಕೆ ಸಾಕ್ಷಿ ಕೂಡ ಇದೆ. ರೇಣುಕಾ ಸ್ವಾಮಿಯ ಕೊಲೆಯ ಬಗ್ಗೆ ಸಮತಾಗೆ ಗೊತ್ತಿತ್ತಾ ಅನ್ನುವ ಪ್ರಶ್ನೆ ಹುಟ್ಟುವುದಕ್ಕೆ ಆ ಕಾರಣವೂ ಒಂದು. ಅಲ್ಲದೆ ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿ ಕೊಲೆಯಾಗೋ ಮುನ್ನ ಮತ್ತು ಕೊಲೆಯಾದ ಬಳಿಕ ಪವಿತ್ರ ಗೌಡ ತನ್ನ ಗೆಳತಿ ಸಮತಾ ಜೊತೆಯಲ್ಲಿ ರೇಣುಕಾ ಸ್ವಾಮಿ ಬಗ್ಗೆ ಚರ್ಚೆ ಮಾಡಿದ್ಲು ಅನ್ನೋದು ಗೊತ್ತಾಗಿದೆ. ಮುಖ್ಯವಾಗಿ ರೇಣುಕಾ ಸ್ವಾಮಿ ಕೊಲೆಯಾದ ಮರುದಿನ ಪವಿತ್ರ ಗೌಡ ಸಮತಾಗೆ ಫೋನ್ ಕಾಲ್ ಮಾಡಿದ್ಲು ಅನ್ನೋದು ತಿಳಿದು ಬಂದಿದೆ. ಆ ಫೋನ್ ಕಾಲ್ನಲ್ಲಿ ಪವಿತ್ರ ಗೌಡ ಏನ್ ಹೇಳಿದ್ಲು,
ಯಾವೆಲ್ಲ ರಹಸ್ಯಗಳನ್ನ ಬಾಯ್ಬಿಟ್ಟಿದ್ಲು, ಸಮತಾಗೆ ಯಾವ ಸೂಚನೆಯನ್ನ ಕೊಟ್ಟಿದ್ಲು ಅನ್ನೋ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗಿದೆ. ಒಂದೊಮ್ಮೆ ಪವಿತ್ರ ಗೌಡ ಆ ಫೋನ್ ಕಾಲ್ನಲ್ಲಿ ತನ್ನ ಗೆಳತಿಗೆ ಕೊಲೆಯ ಬಗ್ಗೆ ಸತ್ಯ ಬಾಯ್ಬಿಟ್ಟಿದ್ದು ನಿಜವೇ ಆಗಿದ್ರೆ ಡಿ ಗ್ಯಾಂಗ್ ವಿರುದ್ಧ ಆರೋಪಕ್ಕೆ ಪ್ರಬಲವಾದ ಸಾಕ್ಷಿ ಸಿಕ್ಕಂತಾಗತ್ತೆ. ಹಾಗಾಗಿ ಕೊಲೆಗೂ ಮುನ್ನ ಪವಿತ್ರ ಗೌಡ ಏನ್ ಹೇಳಿದ್ಲು, ಕೊಲೆಯಾದ ಬಳಿಕ ಏನ್ ಹೇಳಿದ್ಲು ಅನ್ನೋ ಬಗ್ಗೆ ಸಮತಾ ಬಳಿ ಬಾಯ್ ಬಿಡಿಸೋಕೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಅಗತ್ಯ ಬಿದ್ರೆ ಮತ್ತೆ ಕರೆಯುವುದಾಗಿ ಹುಕುಂ ಕೊಟ್ಟು ಕಳುಹಿಸಿದ್ದಾರೆ. ಹಾಗಾಗಿ ಪವಿತ್ರ ಗೌಡಳ ಗೆಳತಿ ಸಮತಾ ಬಾಯ್ ಬಿಡೋ ಒಂದೊಂದು ರಹಸ್ಯ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನು ಕಂಟಕವಾಗುವುದರಲ್ಲಿ ನಿರ್ಣಾಯಕ ಆಗಲಿದೆ. ಸಮತಾ ಡೀಲ್ ಸೀಕ್ರೆಟ್ ನಂಬರ್ 7. ಜೈಲಿನಲ್ಲಿ ಪವಿತ್ರ ಅಂಡ್ ದರ್ಶನ್ ಭೇಟಿ ಮಾಡಿದ್ದ ಸಮತಾ. ನಂಬರ್ 8. ಪವಿತ್ರ ಪರ ವಕೀಲರನ್ನ ನೇಮಿಸಿರುವುದು ಈಕೆಯೇ. ನಂಬರ್ 9. ಆರೋಪಿಯೊಬ್ಬನಿಗೆ ಹಣ ಕಳುಹಿಸಿರುವ ಆರೋಪ. ಇನ್ನು ಡಿ ಗ್ಯಾಂಗ್ ಮತ್ತು ಪವಿತ್ರ ಗೌಡ ಜೈಲು ಸೇರಿದ ಬಳಿಕ ಸೈಲೆಂಟ್ ಆಗಿ ತನ್ನ ಗೆಳತಿಯ ಪರ ಸಮತಾ ಕಾನೂನು ಹೋರಾಟಕ್ಕೆ ಇಳಿದಿದ್ದಾಳೆ ಎನ್ನಲಾಗ್ತಾ ಇದೆ. 2-3 ಬಾರಿ ಜೈಲಿಗೆ ಹೋಗಿ ಸಮತಾ ಪವಿತ್ರಾಳನ್ನ ಭೇಟಿಯಾಗಿದ್ಲು. ದರ್ಶನ್ರನ್ನೂ ಭೇಟಿಯಾಗಿ 15 ನಿಮಿಷ ಮಾತುಕತೆ ಮಾಡಿದ್ಲು. ಹಾಗಾಗಿ ಈ ಭೇಟಿಯ ಉದ್ದೇಶ ಏನು, ಭೇಟಿಯಲ್ಲಾದಂಥ ಮಾತುಕತೆ ಏನು, ದರ್ಶನ್ ಏನ್ ಹೇಳಿದ್ರು, ಪವಿತ್ರ ಏನ್ ಮಾತನಾಡಿದ್ಲು ಅನ್ನುವುದನ್ನ ಸಮತಾಳಿಂದ ಬಾಯ್ ಬಿಡಿಸೋಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಅಲ್ಲದೆ ಪವಿತ್ರಾಳ ಪರ ವಕೀಲರನ್ನ ನೇಮಿಸಿರುವುದು ಇದೇ ಸಮತಾ. ಹಾಗಾಗಿ ಪವಿತ್ರ ಗೆಳತಿ ಸಮತಾಳನ್ನ ಪೊಲೀಸರು ವಿಚಾರಣೆ ಮಾಡಿ 3 ಗಂಟೆ ಡ್ರಿಲ್ ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಸ್ಫೋಟಕ ವಿಚಾರ ಏನ್ ಗೊತ್ತಾ? ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ನಡೆದಿದ್ದಂಥ ಲಕ್ಷ ರೂಪಾಯಿ ಡೀಲ್ನಲ್ಲಿ ಈಕೆಯೂ ಪಾತ್ರ ವಹಿಸಿದ್ಲು ಅನ್ನುವಂಥ ಆರೋಪ ಇದೆ. ಹೌದು, ಪವಿತ್ರ ಗೌಡ ಗೆಳತಿ ಸಮತಾ ಕೊಲೆ ಕೇಸ್ನ 9ನೇ ಆರೋಪಿಯಾಗಿರೋ ಧನ್ರಾಜ್ಗೆ ಹಣ ಕಳುಹಿಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಫೋನ್ ಪೇ ಮೂಲಕ ಸಮತಾ ಆರೋಪಿ ಧನ್ರಾಜ್ಗೆ ಹಣ ಕಳುಹಿಸಿರುವ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಹಾಗಾಗಿ ಕೊಲೆ ಬಳಿಕ ಧನ್ರಾಜ್ಗೆ ಹಣ ಕಳುಹಿಸಿರುವುದು ಈಕೆಯ ಮೇಲೆ ಅನುಮಾನ ಹುಟ್ಟುವಂತೆ ಮಾಡಿದೆ. ಸಾಕ್ಷಿ ನಾಶಕ್ಕೆ, ಸತ್ಯವನ್ನ ಮುಚ್ಚಿಡೋಕೆ ನಡೆದಂತಹ ಲಕ್ಷ ಡೀಲ್ನಲ್ಲಿ ಈ ಸಮತಾ ಕೂಡ ಭಾಗಿಯಾಗಿರೋ ಶಂಕೆ ಮೇರೆಗೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. 3 ಗಂಟೆಯ ವಿಚಾರಣೆಯಲ್ಲಿ ಪೊಲೀಸರು ಕೇಳಿರುವಂತಹ 30 ಪ್ರಶ್ನೆಗೆ ಸಮತಾ ನೀಡಿರೋ ಸ್ಫೋಟಕ ಹೇಳಿಕೆಗಳು ಆರೋಪಿಗಳ ಎದೆಯಲ್ಲಿ ಢವ ಹೆಚ್ಚಿಸಿರುವುದಂತೂ ಸತ್ಯ. ಮತ್ತೊಂದ್ ಕಡೆ ಈ ಕೊಲೆ ಕೇಸ್ ಮೊದಲ ಆರೋಪಿ ಪವಿತ್ರ ಗೌಡ ಬಗ್ಗೆ ನಿರ್ದೇಶಕಿಯೊಬ್ರು ಶಾಕಿಂಗ್ ವಿಚಾರವನ್ನ ಹೊರಗೆಡವಿದ್ದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಮಾಡಿದ್ದು 3 ಸಿನಿಮಾವಾದ್ರೂ ಸೈಕಲ್ ಗ್ಯಾಪ್ನಲ್ಲಿ ಸ್ಯಾಂಡಲ್ವುಡ್ ಸುಲ್ತಾನನ ಗೆಳತಿಯಾಗ್ಬಿಟ್ಟಿದ್ಲು ಪವಿತ್ರ. ಈ ಪವಿತ್ರ ಗೌಡ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ದರ್ಶನ್ ಆಪ್ತ ಲೋಕಕ್ಕೆ ಎಂಟ್ರಿ ಕೊಟ್ಲು ಅಂತ ಪವಿತ್ರಾಳನ್ನ ಹತ್ತಿರದಿಂದ ಕಂಡವರೇ ಹೇಳೋ ಮಾತು. ಅಂತವರ ಪೈಕಿ ಒಬ್ಬರಾದ ನಿರ್ದೇಶಕಿ ಚಂದ್ರಕಲಾ ಅವರು ಪವಿತ್ರ ಗುರಿ, ಉದ್ದೇಶ, ದುರಾಸೆಯ ಬದುಕಿನ ಬಗ್ಗೆ ಹೇಳಿರೋ ಶಾಕಿಂಗ್ ರಹಸ್ಯಗಳು ಇಲ್ಲಿವೆ ನೋಡಿ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಈ ದುರ್ಗತಿಗೆ ಕಾರಣವಾಗಿದ್ದು ಪವಿತ್ರ ಗೌಡ. ಆಕೆ ಹಾಕಿಕೊಟ್ಟ ಚಾಡಿ ಮಾತು ಸಣ್ಣದ್ರಲ್ಲಿ ಸರಿ ಹೋಗೋ ವಿಷಯವನ್ನ ದೊಡ್ಡದಾಗಿಸಿದ್ದು ರೇಣುಕಾಸ್ವಾಮಿಯ ಅಮಾನುಷ ಹತ್ಯೆಗೆ ಸೂತ್ರಧಾರಿಯಾಗಿದ್ದು ಪವಿತ್ರ ಗೌಡ. ಈ ಪವಿತ್ರ ಗೌಡ ದರ್ಶನ್ ಸಂಪರ್ಕಕ್ಕೆ ಬಂದಿದ್ದರ ಬಗ್ಗೆ 10 ಗಾಸಿಪ್ಗಳಿವೆ. ಲಕ್ಸುರಿ ಜೀವನ ನಡೆಸೋ ದುರಾಸೆಯಿಂದ ಬೇರೆಯವರ ಸಂಸಾರಕ್ಕೂ ಕೊಳ್ಳಿಡೋಕೆ ತಯಾರಾಗಿದ್ದವರು ಎನ್ನಲಾದಂತಹ ಪವಿತ್ರ ಗೌಡಾಳ ಮೋಹದ ಬಲೆಗೆ ಬಿದ್ದವರು ದರ್ಶನ್ ಅಂತ ಹೇಳಲಾಗುತ್ತೆ. ಅಷ್ಟಕ್ಕೂ ಪವಿತ್ರ ಗೌಡ ದರ್ಶನ್ ಗೆಳೆತನ ಮಾಡೋಕೆ ಮೊದಲು ಹೇಗಿದ್ಲು? ಆಕೆ ಸಿನಿಮಾ ರಂಗಕ್ಕೆ ಬಂದಿದ್ರ ಉದ್ದೇಶ ಏನಾಗಿತ್ತು? ಈ ಕೊಲೆ ನಡೆದ ಬಳಿಕ ಪವಿತ್ರಾಗೆ ಕಿಂಚಿತ್ತಾದ್ರೂ ಪಾಪ ಪ್ರಜ್ಞೆ ಕಾಡ್ತಾ ಇದ್ಯಾ? ಈ ಬಗ್ಗೆ ಪವಿತ್ರಾಳ ಪ್ರಾರಂಭಿಕ ದಿನಗಳನ್ನ ಕಣ್ಣಾರೆ ಕಂಡಿರೋ, ಆಕೆಯನ್ನ ನಟಿಯಾಗಿ ಆಯ್ಕೆ ಮಾಡಿ ಸಿನಿಮಾ ಮಾಡೋಕೆ ಕೈ ಹಾಕಿದ್ದಂತಹ ನಿರ್ದೇಶಕಿ ಚಂದ್ರಕಲಾ ಅವರು ಸ್ಫೋಟಕ ಶಾಕಿಂಗ್ ವಿಚಾರಗಳನ್ನ ಹೊರಗಿಡವಿದ್ದಾರೆ. ಪವಿತ್ರ ಗೌಡಗೆ ನಟಿಯಾಗೋ ಆಸೆಯೇ ಇರಲಿಲ್ಲ. ತನ್ನ ಬ್ಯೂಟಿ ಬಳಸಿಕೊಂಡು ಬೆಳೆಯೋ ಉದ್ದೇಶ ಆಕೆಗಿತ್ತು.
ಅದಕ್ಕಾಗಿ ಅವರಿವರ ಮನೆ ಆಫೀಸ್ ಅಲಿತಾ ಇದ್ದ ಪವಿತ್ರ ಗೌಡಗೆ ನಟಿಯಾಗೋ ಆಸೆಯೇ ಇರ್ಲಿಲ್ವಂತೆ. ಹಾಗಾದ್ರೆ ಆಕೆಯ ಆಸೆ, ಗುರಿ, ಉದ್ದೇಶ, ಅಜೆಂಡಾ ಆದ್ರೂ ಏನಿತ್ತು ಅನ್ನುವುದನ್ನ ಪವಿತ್ರಾಳನ್ನ ತಮ್ಮ ಆಶಿಕೆ ಹೆಸರಿನ ಸಿನಿಮಾಗೆ ಆಯ್ಕೆ ಮಾಡಿದ್ದ ನಿರ್ದೇಶಕಿ ಚಂದ್ರಕಲಾರ ಬಾಯಲ್ಲೇ ಕೇಳಿ. ಫಸ್ಟ್ ಆಫ್ ಆಲ್ ಭಾಳ ಆಸೆ ಇಟ್ಕೊಂಡು ಬಂದಿದ್ರು ಹೀರೋಯಿನ್ ಆಗೋಕ್ಕೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಚಾನ್ಸೇ ಇಲ್ಲ. ಒಂದು ಪವಿತ್ರ ಮಾಡಬೇಕಾದ್ರೆ ಇದು ಆಶಿಕಿ 3 ಇತ್ತು, ಇವಾಗ ಆಶಿಕಿ ಇದೆ ಅದಷ್ಟೇ. ನಟಿಯಾಗಂತೂ ಬೆಳಿಬೇಕು ಅಂತ ಆಸೆ ಇರಲಿಲ್ಲ ಆಕೆಗೆ. ಏನಂದರೆ ಒಂದು ಗಿವ್ ಎ ಟ್ರೈ, ಒಂದು ಟ್ರೈ ಮಾಡುವ ಒಂದು ಲುಕ್ ಇದೆ. ಅದನ್ನು ಎಲ್ಲರಿಗೂ ಒಂದು ತುಂಬ ಚೆನ್ನಾಗಿ ಬೆಳಿಬೇಕು, ಅದರಲ್ಲೂ ಒಂದು ಬ್ಯೂಟಿ ಇಟ್ಕೊಂಡು ಒಂದು ಕಲೆ ಇಟ್ಕೊಂಡು ಬೆಳಿಬೇಕಂದ್ರೆ ಅದು ಚಿತ್ರರಂಗದಿಂದನೇ ಸಾಧ್ಯ. ಅವ್ರನ್ನೇನು ಕರೆದು ಯಾವುದೋ ಇದಕ್ಕೇನು MLA ಮಾಡ್ತಿರ್ಲಿಲ್ಲ, MLC ಮಾಡ್ತಿರ್ಲಿಲ್ಲ. ಸೊ ಬೆಳಿಬೇಕಂದ್ರೆ ಒಂದು ಚಿತ್ರರಂಗದಿಂದನೇ ಅವರಿಗೆ ಸಾಧ್ಯ ಇರ್ತಿತ್ತು. ಹಾಗಾಗಿ ಒಂದು ಚಿತ್ರರಂಗನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ನನಗೆ ಅವತ್ತಿಗೆ ಗೊತ್ತಾಗ್ತಿತ್ತು, ಯಾಕಂದರೆ ಅದ್ಭುತವಾದ ಕಲೆ ಇರಲಿಲ್ಲ, ಆ್ಯಕ್ಟಿಂಗ್ ಸ್ಕಿಲ್ ಇರಲಿಲ್ಲ, ಓನ್ಲಿ ಒನ್ ಬ್ಯೂಟಿ, ಕಲ್ಲರ್. ಈ ಮಾತು ಸತ್ಯವೇ ಆಗಿದ್ದಾದ್ರೆ ಪವಿತ್ರ ಗೌಡಾಳಂತಹ ಪ್ರಳಯಾಂತಕ್ಕೆ ಮತ್ತೊಬ್ಬಳಿರೋಕೆ ಸಾಧ್ಯ ಇಲ್ಲ. ಪವಿತ್ರ ಗೌಡ ದರ್ಶನ್ ಗೆಳೆತನ ಮಾಡೋಕೆ ಮೊದಲು ಹೇಗಿದ್ಲು ಅನ್ನುವುದನ್ನ ನಾವು ನೀವು ನೋಡಿಲ್ಲ, ಆದ್ರೆ ನಿರ್ದೇಶಕಿ ಚಂದ್ರಕಲಾ ಅವರು ಹತ್ತಿರದಿಂದ ನೋಡಿದ್ದಾರೆ. ಜೈಲಿಗೆ ಹೋದ್ರೂ ಮೇಕಪ್ ಕಿಟ್, ಮನೆ ಊಟ, ಮನೆ ದಿಂಬು ಅಂತ ಧಿಮಾಕಿನ ವರ್ತನೆ ತೋರೋ ಪವಿತ್ರ ಪ್ರಾರಂಭದಲ್ಲಿ ಏನು ಅಂದ್ರೆ ಏನೋ ಇಲ್ದೇ ಇದ್ದಂಥ ಪವಿತ್ರ ಆಗಿದ್ರು. ಆಡಿಷನ್ಗಾಗಿ ಕೊಟ್ಟಿದ್ದಂಥ ಫೋಟೋಗಳನ್ನ ನೋಡಿಯೇ ನಿರ್ದೇಶಕಿಗೆ ಶಾಕ್ ಆಗಿತ್ತಂತೆ. ಪವಿತ್ರ ಹಾಕ್ತಾ ಇದ್ದ ಡ್ರೆಸ್ನಿಂದ ಹಿಡಿದು ಆಕೆಯ ಲುಕ್ನಲ್ಲೇ ಆಕೆಯ ಮನೆಯ ಪರಿಸ್ಥಿತಿಯನ್ನ ಅಂದಾಜಿಸಬಹುದಿತ್ತು ಎಂದಿರೋ ನಿರ್ದೇಶಕಿ ಆಕೆ ದಿಢೀರಂತ ಬದಲಾಗಿದ್ದರ ಬಗ್ಗೆಯೂ ಶಾಕಿಂಗ್ ವಿಚಾರ ಹೊರಹಾಕಿದ್ದಾರೆ. ಸರ್, ಲುಕ್ಕು ಮತ್ತೆ ಅವ್ರು ಹಾಕೋತಿದ್ದ ಕಾಸ್ಟ್ಯೂಮಲ್ಲಿ ಮಾತ್ರ ಒಂದು ಸ್ವಲ್ಪ ರಿಚ್ನೆಸ್ ಕಾಣಿಸ್ತಿತ್ತು. ಅದು ಬಿಟ್ರೆ ನಾವಿವ ಯಾವತ್ತು ಕಾರಲ್ಲಿ ನಾವು ಕ್ಯಾಬಲ್ಲಿ ಕಳಿಸ್ತಿದ್ವಿ, ನಾವು ಕರ್ಸ್ಕೊತಿದ್ವಿ, ಕ್ಯಾಬಲ್ಲಿ ಕರ್ಸ್ಕೊಂಡು ಕಳಿಸ್ತಿರೋದ್ರಿಂದ ನಮ್ಗೇನು ಯಾವತ್ತೂ ಅವರು ರಿಚ್ ಏನು ಕಾಣಿಸಿಲ್ಲ. ಅದಾದ ನಂತರ ಬೆಳವಣಿಗೆಗಳಿತ್ತಲ್ಲ, ಯಾವಾಗ ದರ್ಶನ್ ಜೊತೆಗಿನ ಸಂಬಂಧಗಳು ಇತ್ತು, ಈಕೆ ಮನಸ್ಸಲ್ಲಿ ಇತ್ತು, ಈಕೆ ಮನಸ್ಸಲ್ಲಿ ಬ್ರ್ಯಾಂಡ್ ಇತ್ತು. ಅದು ಎಲ್ಲೂ ತೋರಿಸ್ಕೊಳ್ಳೋ ಅವಕಾಶ ಆಗಿರಲಿಲ್ಲ. ನಾನು ಸರ್ ಹಿಂದಿಂದ ಒಂದು ಸಿನಿಮಾದ ಫೋಟೋ ನೋಡ್ತೀನಿ, ಬೆಚ್ಚಿಬಿದ್ದೋದೆ, ಇದೇ ಹುಡುಗಿನ ಇದು, ಸೀರಿಯಸ್ಲಿ ಯಾವುದೋ ಒಂದು ಹಳೇ ಚೂಡಿದಾರ ಹಾಕೊಂಡು ಹಳೇ ತಿಮ್ಮಿ ಥರ ಇದ್ಲು ಹುಡುಗಿ. ಅದರಲ್ಲಿ ಸ್ವಲ್ಪ ದಿವಸ ಆದಮೇಲೆ ನನಗೆ ಅವ್ರಿಗೆ ಮಗಳಿರೋದು ಗೊತ್ತಾಯಿತು. ಅದಾದಮೇಲೆ ದರ್ಶನ್ ಅವ್ರ ಜೊತೆ ಫೋಟೋಸ್ ಅದು ಇದೆಲ್ಲ ನೋಡಿ ನಾನು ಅನ್ಕೋತಿದ್ದೆ, ಓಕೆ ಹುಡುಗಿ ಮನಸ್ಸಲ್ಲಿ ಒಂದು ಸೆಟ್ಲ್ ಆಗಬೇಕು ಅನ್ನೋದಿತ್ತು ಯಾವಾಗಲೂ, ಅದು ಮೈಂಡಲ್ಲಿ. ಹೀರೋಯಿನ್ ಆಗ್ಬೇಕಂತಿರಲಿಲ್ಲ. ಪವಿತ್ರ ಆಗಿ ಬೇಕಿರುವುದು ದರ್ಶನ್ನಷ್ಟೇ, ಬೇರೆ ಯಾವುದರ ಚಿಂತೆ ಆಕೆಗಿಲ್ಲ. ರೇಣುಕಾ ಕೊಲೆ ಬಗ್ಗೆ ಆಕೆಗೆ ಯಾವುದೇ ಪಶ್ಚಾತ್ತಾಪ ಇರೋಕೆ ಸಾಧ್ಯವಿಲ್ಲ. ನಾನು ಅದೇ ಹೇಳ್ತೀನಿ, ಇಲ್ಲಿ ಕೊಲೆ ಆಗಲಿ ದರೋಡೆ ಆಗಲಿ ಆ ಯಮ್ಮನ್ಗೆ ಅದೆಲ್ಲ ಏನೂ ಬೇಕಿಲ್ಲ. ನನಗೆ ಬೇಕಿರೋದೇನು ದರ್ಶನ್. ನನಗೇನು ಬೇಕು, ನಾನು ಸೆಟ್ಲಾಗಬೇಕು, ನನ್ನ ಈಗೋ ನಾನು ಗೆಲ್ಲಬೇಕು. ಮಿಕ್ಕಿದೇನು ಒಂದು ಕರ್ನಾಟಕದ ಏನು ಬಾಕ್ಸ್ ಆಫೀಸ್ ಸುಲ್ತಾನನೇ ಸಿಕ್ಕಿರುವಾಗ ನಿಮ್ಗೆ ಇನ್ನೇನು ಎಲ್ಲನೂ ನೋಡೋದು ಅದೇ ರೇಂಜಲ್ಲೇ ಇರ್ತದಲ್ವಾ. ಸೊ ಹಾಗಾಗಿ ಈ ಕೊಲೆ ಇದು ಒಂಥರ ಅಮ್ಮ ಹೆಂಗೆ ತೊಗೊಬಿಟ್ಟಿದೆ ಅಂದರೆ ವಾವ್ ಅಂತ ತೊಗೊಂಡಿದ್ದೆ ಅಮ್ಮ. ನನಗೆ ಗೊತ್ತಿರೋಂಗೆ ಎಲ್ಲೂ ಗಿಲ್ಟು ಪಶ್ಚಾತ್ತಾಪ ಇಲ್ಲ. ನಾನು ಹಿಂದೆ ನೋಡಿರೋದ್ರ ಮೇಲೆ ಹೇಳ್ತಾ ಇದ್ದೀನಿ ಹುಡುಗಿ ಥಿಂಕಿಂಗ್ ಬಗ್ಗೆ. ನನಗೋಸ್ಕರ ಒಂದು ಕೊಲೆ ನಡೆದಿದೆ, ಆ ಮರ್ಡರ್ ಆಗಿರೋದು ನಮಗೆ ಬೀಳ್ತೀವಿ. ಒಂದು ದಿವಸ ನಾವು ಒಂದು ಫೋಟೋನೋ ಒಂದು ಇದೋ ನೋಡಿಬಿಟ್ರೆ ನಾವೇ ಬೀಳ್ತಾ ಇದ್ದೀವಿ. ನನಗೆ ಡೆಫಿನೆಟಾಗಿ ನಾನು ಬರೆದು ಕೊಡ್ತೀನಿ ಅವಳಿಗೆ ಯಾವ ಪಶ್ಚಾತ್ತಾಪ, ಯಾವ ಫೀಲ್ ಇಲ್ಲ, ಯಾವ ಭಯನೂ ಇಲ್ಲ, ಬಟ್ ಹ್ಯಾಪಿ ಇದೆ. ನಿಮಗೆ ನೋಡಿರ್ಬೇಕಲ್ಲ, ನೀವು ಮೀಡಿಯಾದವ್ರಿಗೆ ಗೊತ್ತಿದೆ ಹೆಂಗೆ ನಕ್ಕೊಂಡು ಹೋಗ್ತಾ ಇದ್ದಿಲ್ಲ ಹುಡುಗಿ, ಆ ಮೇಕಪ್ ನಕ್ಕೊಂಡು. ಸೊ ಗೊತ್ತಾಗಿತ್ತು, ಕೊಲೆ ಕೇಸ್ನಲ್ಲಿ ಬಂಧನವಾಗಿ ಸ್ಥಳ ಮಹಜರಿಗೆ ಈ ಪವಿತ್ರಾಳನ್ನ ಈಕೆ ಮನೆಗೆ ಕರ್ಕೊಂಡು ಬಂದಂತಹ ದಿನವೇ ಪವಿತ್ರಾಳ ಮನಸ್ಥಿತಿಯ ಅನಾವರಣವಾಗಿತ್ತು. ಇದಷ್ಟೇ ಅಲ್ಲ, ಪವಿತ್ರ ದರ್ಶನ್ರನ್ನ ತನ್ನ ಟ್ರ್ಯಾಪ್ಗೆ ಬೀಳಿಸಿಕೊಂಡ್ಲು ಅಂತಾನೂ ನಿರ್ದೇಶಕಿ ಅಭಿಪ್ರಾಯವನ್ನ ಹೊರಗಿಡಬಿದ್ದಾರೆ.
ಆಕೆ ಇಂಡಸ್ಟ್ರಿಗೆ ಬಂದಿದ್ದು, ದರ್ಶನ್ ಆಕೆಯ ಮೋಹದ ಬಲೆ ಬಿದ್ದಿದ್ದು, ಆಕೆ ಅಂದುಕೊಂಡಂತೆ ಲಕ್ಸುರಿ ಜೀವನ ನಡೆಸೋ ಗುರಿಯನ್ನ ಸಾಧಿಸಿದ್ದು, ಇವೆಲ್ಲವೂ ಪವಿತ್ರ ಪ್ರಳಯಾಂತಕ ಪ್ಲಾನ್ ಅನ್ನೋದು ರಹಸ್ಯವೇನಲ್ಲ ಅಂತಾರೆ ನಿರ್ದೇಶಕಿ. ಡೆಫಿನೆಟ್ ಆಗಿ ನಾವು ಒಂದು ಸೆಟ್ಲ್ ಆಗಬೇಕು ಅನ್ನೋ ಹುಚ್ಚಲ್ಲಿ ಬೇರೆಯವ್ರು ಯಾರೋ ಕೂತಿರೋ ಚೇರಿಂದ ಎಪ್ಸಿ ಬೇರೆಯವ್ರು ಯಾರೋ ತಿಂತಾ ಇರೋ ಅನ್ನನ ಕಿತ್ಕೊಂಡು ಏನು ಸೆಟ್ಲಾದ್ರೆ ಏನು ಪ್ರಯೋಜನನೇನು? ಒಂದು ಹೆಣ್ಮಗಳನ್ನ ಇದನ್ನ ಕಿತ್ಕೊಂಡು ಇವಾಗ ನಿನ್ನ ಹತ್ರ ಇನ್ನೊಬ್ಳು ಯಾರೋ ಕಿತ್ಕೊಂಡಾಗ ಫೀಲ್ ಏನಿರುತ್ತೆ ನೆಕ್ಸ್ಟು? ಸೊ ಅದು 100% ಇದು ಒಂಥರ ಟ್ರ್ಯಾಪನೇ. ನಾನು ಬೆಳಿಬೇಕು ಅನ್ನೋ ಒಂದು ಆಸೆಗೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ, ಒಂದು ದೊಡ್ಡ ವ್ಯಕ್ತಿಯ ವ್ಯಕ್ತಿತ್ವ ಸರ್ವನಾಶ ಆಯಿತು. ಒಂದು ದೊಡ್ಡ ವ್ಯಕ್ತಿಯ ಸಂಸಾರ ಹಾಳಾಯಿತು, ಒಂದು ಹೆಣ್ಣಿನ ಭಾಳ ಹಾಳಾಯಿತು. ಜೊತೆಗೆ ಇವತ್ತು ರೇಣುಕಾಸ್ವಾಮಿ ಅಂತ ವ್ಯಕ್ತಿ, ಅವ್ರ ಫ್ಯಾಮಿಲಿ, ಅವನ ಪ್ರಾಣ ಈ ತಗೊಳ್ಳೋ ಮಟ್ಟಿಗೆ ಬಂದು ನಿಂತ್ಕೊಂತು. ಆದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಫೀಲಲ್ಲೇ ಇದೆ ಹುಡುಗಿ, ಯಾವುದೇ ಕಾರಣಕ್ಕೂ ಗಿಲ್ಟ್ ಫೀಲ್ ಇಲ್ಲ. ಹೀಗೆ ತನ್ನ ದುರಾಸೆಗಾಗಿ ಸಂಸಾರಗಳನ್ನೇ ಹಾಳು ಮಾಡಿರೋ, ಹಲವಾರು ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿರೋ ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಮೇಲಾದ್ರೂ ಬದಲಾಗ್ತಾಳ ಅನ್ನುವ ಪ್ರಶ್ನೆ ಹುಟ್ಟಿದೆ. ಈ ಪ್ರಶ್ನೆಗೆ ಪವಿತ್ರಾಳ ಗುರಿ, ಉದ್ದೇಶ, ದುರಾಸೆ ಮತ್ತು ವ್ಯಕ್ತಿತ್ವವನ್ನ ಹತ್ತಿರದಿಂದ ಕಂಡಿರೋ ಚಂದ್ರಕಲಾರ ಉತ್ತರ ಕೇಳಿದ್ರೆ ಶಾಕ್ ಆಗ್ತೀರಾ. ಯಾರಿಗೇ ಆಗಲಿ ಅನ್ಸುತ್ತಲ್ವಾ ಸರ್, ಬೇಕಿತ್ತ ನನಗಿದೆಲ್ಲ ಅಂತ ಅನಿಸುತ್ತೆ ಸರ್. ಏನು ಮಾಡಿಬಿಡ್ತಾರೆ ಗೊತ್ತಾ ಸರ್, ಈ ಹುಡುಗಿಯರು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ವಿಧಿ ಇಲ್ಲ ಅವ್ರಿಗೆ. ಹೋಗಿ ನಾಳೆ ಇವಳು ಬಿಟ್ಟೋಗ್ಬಿಟ್ಟು ಮತ್ತೆ ಮಾಧ್ಯಮದಲ್ಲೆಲ್ಲ ಕೂತ್ಕೊಂಡು ಎಲ್ಲಿ ಮರ್ಯಾದೆ ತೆಗಿತಾಳೋ, ಏನಾಗುತ್ತೋ ಅನ್ನೋ ಭಯ ಇರುತ್ತೆ. ಅದು ಹೋಗಿ ಏನೋ ಮಾಡಿಸ್ಬಿಡ್ತದೋ. ಸೊ ಇವಾಗಾದರೂ ಅವ್ರ ಪಶ್ಚಾತ್ತಾಪ 100% ದರ್ಶನ್ ಅವ್ರಿಗೆ ಆಗಿರುತ್ತೆ. ಅವ್ರು 100% ಇವರಿಂದ ದೂರ ಉಳ್ಕೋತಾರೆ. ನನಗೆ ಗೊತ್ತಿರೋಂಗೆ ದೂರ ಆಗ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಅವಳು ಆಗೋ ಐಡಿಯಾ ಇಲ್ಲ. ನಿಮಗೆ ಗೊತ್ತಿದೆ, ವಿಜಯಲಕ್ಷ್ಮಿ ಅವ್ರು ಏನು ಬಟ್ಟೆ ಹಾಕ್ತಾರೋ ಅದೇ ಬಟ್ಟೆ ಬೇಕು, ಅವ್ರು ಏನು ಒಡವೆ ಹಾಕ್ತಾರೋ ಅದೇ ಒಡವೆ ಬೇಕು, ಅವ್ರು ಹೆಂಗೆ ಕಾರಲ್ಲಿ ಹಿಂಗೆ ಇಳಿದ್ರೆ ಅವರು ಹಂಗೆ ಇಳಿಬೇಕು. ಈ ಥರ ಕೆಟ್ಟ ಬುದ್ಧಿ ಇರೋರು ಡೆಫಿನೆಟ್ಲಿ ಬಿಡಲ್ಲ, ಹಿಂದೆ ಬೀಳೋದು. ಗೊತ್ತಿಲ್ಲ, ಈ ಪವಿತ್ರ ಗೌಡ ಜೈಲಿನಿಂದ ಹೊರಬಂದ ಮೇಲೆ ಚೇಂಜ್ ಆಗ್ತಾಳೋ, ಮತ್ಯಾರನ್ನಾದ್ರೂ ಚೇಂಜ್ ಮಾಡ್ತಾಳೋ ಖಂಡಿತ ಗೊತ್ತಿಲ್ಲ. ಆದ್ರೆ ದರ್ಶನ್ ಈಕೆಯ ಸಹವಾಸ ಬಿಡದೇ ಇದ್ರೆ ಮತ್ತೊಂದು ದುರಂತ ಬದುಕು ಕಾಣುವುದು ನಿಶ್ಚಿತ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಇದು ಸತ್ಯ ಅನ್ನೋದು ಪ್ರಳಯಾಂತಕಿ ಪವಿತ್ರಾಳನ್ನ ಹತ್ತಿರದಿಂದ ಕಂಡವರ ಮಾತಂತೂ ಹೌದು. ಪವಿತ್ರ ಗೌಡಾಳ ವ್ಯಕ್ತಿತ್ವ, ದುರಾಸೆ ಬುದ್ಧಿ, ಪ್ರಳಯಾಂತಕ ಪ್ಲಾನ್ಗಳಿಂದಲೇ ದರ್ಶನ್ಗೆ ಈ ದುರ್ಗತಿ ಬಂದಿರೋದು ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಆದ್ರೆ ದೇವತೆಯಂತ ಪತ್ನಿ ಇದ್ರೂ ದರ್ಶನ್ ಯಾಕೆ ಪವಿತ್ರಾಳ ಗೆಳೆತನ ಮಾಡಿ ಆಕೆಯ ಮೋಹದ ಸುಳಿಗೆ ಸಿಲುಕಿ ಈ ಸ್ಥಿತಿ ತಂದ್ಕೊಟ್ರು? ಇದು ದರ್ಶನ್ ಮಾಡಿದ ಮುಟ್ಟಾಳ ಕೆಲಸ ಅನ್ನೋದು ಮತ್ತೆ ಕೆಲವರ ಮಾತು. ಆದ್ರೀಗ ಎಲ್ಲರ ಚಿತ್ತ ಕೇಸ್ನತ್ತ ನೆಟ್ಟಿರೋದಂತೂ ಸತ್ಯ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.